ಅದರಲ್ಲಿ ಮಧ್ಯದಲ್ಲಿ 10 ನಿಮಿಷ 20 ನಿಮಿಷ ಕಡಿತಗೊಳಿಸ್ತಾ ಇದ್ದಾರೆ. ಆ ವಿದ್ಯುತ್ ಶಕ್ತಿಯನ್ನು ಮತ್ತೆ ಕೊಡುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಬೇರೆಯವರು ಉತ್ತರ ಕೊಡ್ತಾ ಇದ್ದಾರೆ. ಅದರಿಂದ ಎಲ್ಲ ರೈತರು ನಮ್ಮ ಚಿಂತಾಮಣಿ ಲಷ್ಕರ್ ಕಚೇರಿ ಹತ್ರ ಬೇಡಿಕೆ ಪಟ್ಟಲಾಗಿದೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರೈತರು ಅಂತ ನಮ್ಮ ವಿದ್ಯುತ್ನ ಕಣ್ಣಾಮುಚ್ಚಾಲೆಯಿಂದಾಗಿ ಬೆಳೆಗಳು ಒಣಗುತ್ತಿದ್ದು ರೈತರು ವಿಷ ಕುಡಿಯುವ ಸ್ಥಿತಿಗೆ ಬಂದಿದ್ದಾರೆ. ದಿನಕ್ಕೆ 2 ಗಂಟೆ ವಿದ್ಯುತ್ ನೀಡುತ್ತಾರಾದರೂ ಅದರಲ್ಲಿ 5-6 ಬ್ಯಾರಿಲೈನ್ ಟ್ರಬಲ್ ತೆಗೆಯುತ್ತಾರೆ. ದಿನಕ್ಕೆ 1 ಗಂಟೆ ಇರುವುದಿಲ್ಲವೆಂದು ಪರಿಸ್ಥಿತಿ. ಹೀಗಾದರೆ ರೈತಾಪಿ ವರ್ಗ ಉಳಿಯಲು ಸಾಧ್ಯವೆಂದು ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸಿಕಲ್ ರಮಣಾರೆಡ್ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ನಗರದ ಪ್ರವಾಸಿ ಮಂದಿರದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯವು ಬರಪೀಡಿತ ಪ್ರದೇಶವಾಗಿ ಸಕಾಲಕ್ಕೆ ಮಳೆ ಬಾರದೆ ರೈತರು ಕಷ್ಟಕ್ಕೆ ಸಿಲುಕಿ ಜೀವನ ನಡೆಸುವುದು ಕೂಡ ಕಷ್ಟವಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೂ ರೈತರಿಗೆ ಯಾವುದೇ ಸಹಾಯಹಸ್ತ ನೀಡದಿರುವುದರಿಂದ ಜೀವನ ನಡೆಸಲು ಕಷ್ಟವಾಗಿದೆ ಎಂದು ರಮಣಾರೆಡ್ಡಿ ಆರೋಪಿಸಿದ್ದಾರೆ. ವಿದ್ಯುತ್ ಇಲಾಖೆಯಿಂದ ರೈತರಿಗೆ ಕೊಡುವ ವಿದ್ಯುತ್ ಗುಣಮಟ್ಟದಲ್ಲಿರುವುದರಿಂದ IP ಸೆಟ್ಗಳು ಸರಿಯಾಗಿ ಕೆಲಸ ಮಾಡದೆ ಬೇಗನೆ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗುತ್ತಿರುವುದರಿಂದ ರೈತರಿಗೆ ತುಂಬ ತೊಂದರೆಯಾಗುತ್ತಿದೆ. ಕೂಡಲೇ ಈ ಅವ್ಯವಸ್ಥೆಯನ್ನು ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳು ಸರಿಪಡಿಸುವಂತೆ ತಾಕೀತು ಮಾಡಿದರು. ಈ ಪ್ರತಿಭಟನೆಯಲ್ಲಿ ರೈತ ಸಂಘ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ML ಆಂಜನೇಯರೆಡ್ಡಿ, ಕಾರ್ಯಾಧ್ಯಕ್ಷ RSC ಆಂಜನೇಯರೆಡ್ಡಿ, ಉಪಾಧ್ಯಕ್ಷ ಗಂಜೂರು ನಾರಾಯಣಸ್ವಾಮಿ, ಜಂಟಿ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಕಸ್ಬಾ ಹೋಬಳಿ ಅಧ್ಯಕ್ಷ ಅಲ್ಲಾ ಬಕಾಶ್, ಪ್ರಮುಖರಾದ KV ಕೃಷ್ಣಾರೆಡ್ಡಿ, ಪ್ರಸಾದ್ ರೆಡ್ಡಿ, ಶಿವಾರೆಡ್ಡಿ, SR ಶಿವಾರೆಡ್ಡಿ ಸೇರಿದಂತೆ ತಾಲೂಕು ಮಟ್ಟದ ರೈತರು ಮತ್ತಿತರರು ಉಪಸ್ಥಿತರಿದ್ದರು. ರೈತ ಸಂಘದ ನಮ್ಮ 2 ತಾಲೂಕುಗಳ ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ರೈತ ಬಂಧುಗಳೇ ಮತ್ತೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು 43 ವರ್ಷಗಳ ಸುದೀರ್ಘ ಹೋರಾಟದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹಾದಿಯಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಹಾದಿಯಾಗಿ ಭಕ್ತರಳ್ಳಿ ಬೈರೇಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತೆ ಎಲ್ಲ ತಾಲೂಕುಗಳ ಕಾರ್ಯಕಾರಿ ಸಂಸ್ಥೆಗಳು, ನಮ್ಮ ಯಥೇಚ್ಛವಾಗಿ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮ ಕಾರ್ಯಕಾರಿ ಸಮಿತಿ ಮತ್ತೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಸದಸ್ಯರುಗಳು ಈ ದಿವಸ ನಾವು ಸುಮಾರು 1 ತಿಂಗಳಿಂದ ಬೆಸ್ಕಾಂ ಇಲಾಖೆಯಿಂದ ಸುಮಾರು ಆದೇಶಗಳನ್ನು ಹೊರಡಿಸಿದೆ. ಆದೇಶಗಳಲ್ಲಿ ಮುಖ್ಯವಾದಂಥದ್ದು ರೈತರ IP ಸೆಟ್ಗಳಿಗೆ ಸಂಪರ್ಕ ಒದಗಿಸಲು ತೆಗೆದುಕೊಂಡ ಹೊಸ ನಿಯಮಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು ಮತ್ತೆ ಹಳೆ ಪದ್ಧತಿಯನ್ನೇ ನಮಗೆ ಅಳವಡಿಸಿಕೊಡ್ಬೇಕು ಅಂತೇಳಿ ಮೊದಲನೇದಾಗಿ ನಮ್ಮ ಒತ್ತಾಯ. ಏನಪ್ಪ ಅದು ವಿಷಯ ಅಂದ್ರೆ, ನಾವು ಒಬ್ಬ ರೈತ, ನಾನೊಬ್ಬ ರೈತ, ನಾನು ಒಂದು ಬೋರ್ವೆಲ್ ಕೊಡ್ತೀನಿ. ಬೋರ್ವೆಲ್ ಕೊಡುವಂತ ಸಂದರ್ಭದಲ್ಲಿ ಬೋರ್ವೆಲ್ ನಲ್ಲಿ ನೀರು ಬಿಡ್ತದೆ. ನಾವು ಎಲ್ಲಿ ಬರ್ತೀವಿ? ಸೀದಾ ಬೆಸ್ಕಾಂ ಇಲಾಖೆಗೆ ಬರ್ತೀವಿ. ಬೆಸ್ಕಾಂ ಇಲಾಖೆ ಬಂದಂತ ಸಂದರ್ಭದಲ್ಲಿ ಅವರು ಒಂದು ಎಸ್ಟಿಮೇಟ್ ಕೊಡ್ತಾರೆ. ನಿನ್ ಬೋರು ಇಲ್ಲಿದೆ, ಇಷ್ಟು ಕಂಬ ಬೀಳ್ತದೆ, ಇಷ್ಟು ವೈರ್ ಬೀಳ್ತದೆ, ಟ್ರಾನ್ಸ್ಫಾರ್ಮರ್ ಬೀಳ್ತದೆ ಅಂತೇಳಿ. ಮೊದಲಿದ್ದ ಕಾನೂನು ಸುಮಾರು ಏನೋ ಆಯಾ ಸಮಯಕ್ಕೆ ತಕ್ಕಂಗೆ. ಈಗ ನಾನು 2020ರಲ್ಲಿ ಬೋರ್ವೆಲ್ ಹಾಕಿದ್ದೆ, 2000 ಇಸ್ವಿನಲ್ಲಿ ಬೋರ್ವೆಲ್ ಹಾಕಿದ್ದೆ. ಆಗ 12,800 ರೂಪಾಯಿ ಕಟ್ಟಿಸ್ಕೊಂಡು ನನಗೆ ಪೂರ್ತಿ ಎಲ್ಲ ಕೂಡ ವಿದ್ಯುತ್ ಇಲಾಖೆಯಿಂದ ಕಂಬ ಇರ್ಬೋದು, ಟ್ರಾನ್ಸ್ಫಾರ್ಮರ್ ಇರ್ಬೋದು, ವೈರ್ ಇರ್ಬೋದು ಎಲ್ಲ ಕೊಟ್ಟರು.
ಆದ್ರೆ ಈಗ ಮಾಡಿರ್ತಕ್ಕಂಥ ಕಾನೂನು ಎಲ್ಲ ಕೂಡ ರೈತರೇ ಬರ್ಸ್ಬೇಕು. ಕಂಬಾನು ರೈತನೇ ತಗೋಬೇಕು ಅಂತದೆ. ಅದು ರೈತ ಮತ್ತೆ ಟ್ರಾನ್ಸ್ಫರ್ ಅನ್ನು ಹೊತ್ಕೊಂಡ್ ಬರ್ಬೇಕು. ಇಲ್ಲಿ ನಾವೇ ಅದನ್ನ ಕಂತ ಎಲ್ಲ ಬರ್ಸ್ಬೇಕು. ಅದಕ್ಕೆ ಆ ಒಂದು ವೋಲ್ಟೇಜ್ ಅನ್ನ ಪೂರ್ತಿ ನಮಗೆ ಮೋಟರ್ಗಳಿಗೆ ಹೆಚ್ಚು ಕಡಿಮೆ ಆಗಿರ ಅವಶ್ಯಕವಾದಂತ ವೋಲ್ಟೇಜ್ ಅನ್ನ ಕೊಡಬೇಕು. ಮತ್ತೆ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟೋಗ್ತದೆ. ಸುಟ್ಟೋದಂತ ಸಂದರ್ಭದಲ್ಲಿ ತಾವು ರೈತರಿಗೆ ಬಹಳ ಒಂದು ಇಕ್ಕಟ್ಟಲ್ಲಿ ಸಿಗಿಸ್ತೀನಿ. ಮೊದಲಿಗೆ ಒಂದು ಲಾರಿ ಇರ್ತಾ ಇತ್ತು. ಆ ಲಾರಿನಲ್ಲಿ ಸಾಗಾಣಿಕೆ ಏನೋ ಒಂದು ಡ್ರೈವರ್ಗೋ ಇಲ್ಲ ಡೀಸೆಲ್ಗೋ ಏನಾದ್ರು ಕೊಟ್ರೆ ಅದನ್ನ ತಗೊಂಬಂದು ಫಿಟ್ ಮಾಡಿ ಕೊಡ್ತಾ ಇದ್ರು. ಈಗ ಲಾರಿನೇ